ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಧನುರ್ಮಾಸದ 11ನೇ ದಿನದ ವಿಡಿಯೋ. ನಮ್ ಧನುರ್ಮಾಸದ ಕೊನೆ ಪೂಜೆ ಇದಾಗಿರುತ್ತದೆ. ಈ ದಿನನೂ ಅಷ್ಟೇ ಬೆಳಗ್ಗೆನೆ ಎದ್ದು ರಂಗೋಲಿ ಹಾಕಿ ಸ್ಟವ್ ಎಲ್ಲ ಪೂಜೆ ಮಾಡಿಕೊಂಡು ನೈವೇದ್ಯಕ್ಕೆ ಅಂತ ಸಿಹಿ ಪೊಂಗಲ್ನ ಮಾಡ್ಕೊಂಡಿದ್ದೆ. ಇದು ಧನುರ್ಮಾಸದಲ್ಲಿ ವಿಶೇಷವಾದ ನೈವೇದ್ಯ ಆಗಿರುತ್ತದೆ. ಆನಂತರ ರೆಡಿಯಾಗಿ ಮನೇಲೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಮೊದಲು ವಿಘ್ನೇಶ್ವರನ ಪೂಜೆ ಮಾಡಿ ಆಮೇಲೆ ಮನೇಲೆಲ್ಲ ಪೂಜೆನ ಮುಗಿಸಿ ತುಳಸಿ ಕಟ್ಟೆ ಮತ್ತು ಎಕ್ಕದ ಗಿಡಕ್ಕೂ ಅಷ್ಟೇ ತುಪ್ಪದ ಬತ್ತಿ ಹಚ್ಚಿ ಅರಳಿ ಕಟ್ಟೆಗೆ ಹೋಗೋದಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಮ್ಮ ಅಕ್ಕ ಬಂದ್ರು. ನಮ್ಮ ಅಕ್ಕ ನಾನು ಇಬ್ರು ಅರಳಿ ಕಟ್ಟೆ ಪೂಜೆಗೆ ಹೋದ್ವಿ. ಅಲ್ಲೋಗಿ ಪೂಜೆ ಎಲ್ಲ ಮಾಡಿದ್ವಿ. ನಾನು ಮೊದಲನೇ ವಿಡಿಯೋದಲ್ಲೇನೆ ತಿಳಿಸಿದ್ದಂಗೆ ನಾವು ಎಷ್ಟು ದಿನ ಪೂಜೆ ಮಾಡ್ತೀವಿ ಅಂತ ವಿಘ್ನೇಶ್ವರನ್ ಮಾಡಿ ನಾವು ಸಂಕಲ್ಪ ಮಾಡ್ಕೊಳ್ತೀವಿ ಅಂತ ಹೇಳಿದ್ವಿ. ನಾವು 11 ದಿನ ಪೂಜೆ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡಿದ್ವಿ. ಆ 11 ದಿನ ಇವತ್ತಿಗೆ ಮುಕ್ತಾಯ ಆಗಿದೆ. 11 ದಿನ ಮುಗಿದ್ಮೇಲೆ ಆ ವಿಘ್ನೇಶ್ವರನ ಏನ್ ಮಾಡ್ಬೇಕು ಅಂದ್ರೆ ಒಂದು ಎಕ್ಕದ ಗಿಡದ ಬುಡದಲ್ಲಿಟ್ಟು ಆ ವಿಘ್ನೇಶ್ವರ ಗರ್ಕೆ ಪತ್ರ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಅಲ್ಲಿಟ್ಟು ಪೂಜೆ ಮಾಡಿ ಬರಬೇಕು. ಆ ನಂತರ ನಾವಿಲ್ಲಿ ಪೂಜೆನೆಲ್ಲ ಮುಗಿಸಿ ದೇವಸ್ಥಾನಗಳಿಗೆಲ್ಲ ಹೋಗಿ ತುಪ್ಪದ ಬತ್ತಿ ಹಚ್ಚಿ ತ್ರಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಆ ನಂತರ ಕೆಂಪಮ್ಮನ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಸಿಹಿ ಪೊಂಗಲ್ ನೈವೇದ್ಯ ಏನ್ ಮಾಡ್ಕೊಂಡು ಹೋಗಿದ್ದು ಆ ದೇವಸ್ಥಾನದಲ್ಲೇನೆ ಪ್ರಸಾದನ ಎಲ್ಲರಿಗೂ ಹಂಚಿ ಮನೆಗೆ ಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.